Bishop Francis ಅವರೇ, ಆದರಣೀಯ ಧರ್ಮಗುರುಗಳೇ ಹಾಗೂ ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನನಗೆ ತುಂಬ ಸಂತೋಷ ನಿಮ್ಮೆಲ್ಲರನ್ನು ನೋಡಿ. ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಸೇಲಂ ಡಯಸಿಸ್ಗೆ. ಹಾರ್ಟಿ ವೆಲ್ಕಮ್ ಡಿಯರ್ ಬಿಷಪ್ ಅಂಡ್ ಆಲ್ ದ
I'm happy many of them are my students. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸಂತ ಮೇರಿ ಮಗ್ದಲೇನಾಳ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಫೀಸ್ಟ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು. ಎಲ್ರಿಗೂ ಶುಭಾಶಯ ಅಂತ. ಸಂತ ಮೇರಿ ಮಗ್ದಲೇನ ತನ್ನ ಜೀವನದಲ್ಲಿ ಪ್ರಭುವಿನ ಗುಣಪಡಿಸುವನ್ನು ಕ್ಷಮೆಯನ್ನು ಅನುಭವಿಸಲು ತನ್ನಲ್ಲಿದ್ದ ಎಲ್ಲ ಪ್ರತಿಭೆ, ಸಾಮರ್ಥ್ಯ ಮತ್ತು ಸಂಪನ್ಮೂಲಗಳನ್ನು ಪ್ರಭುವಿನ ಸೇವೆಗೆ ಸಂಪಡಿಸಲು ಜೀವನದ ಕೊನೆಯವರೆಗೆ ನಿಷ್ಠಾವಂತ ಶಿಷ್ಯೆಯಾಗಿ ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದಳು. ಅಪಾರ ಪ್ರೀತಿ, ದೃಢ ನಂಬಿಕೆ ಮತ್ತು ಅಚಲ ಭಕ್ತಿಯಿಂದ ಆಕೆ ಪ್ರಭುವನ್ನು ಹುಡುಕಿದಳು. ಪ್ರಭು ಆಕೆಯನ್ನು ಹೆಸರಿಟ್ಟು ಕರೆದಾಗ ಆಕೆ ಅವರನ್ನು ಗುರುತಿದಳು. ಪ್ರಭು ಆಕೆಯನ್ನು ಅಪೋಸ್ತಲರಿಗೆ ಅಪೋಸ್ತಲರಾಗ ಕಲಿಸಿ ತಮ್ಮ ಪುನರುತ್ಥಾನದ ಶುಭ ಸಂದೇಶವನ್ನು ಸಾರುವ ಹೊಣೆಗಾರಿಕೆಯನ್ನು ನೀಡಿದರು. ಆಗ ಆಕೆ ಸಂತೋಷದಿಂದ ಹೃದಯದಿಂದ ನಾನು ಪ್ರಭುವನ್ನು ಕಂಡಿದ್ದೇನೆ ಎಂದು ಸಾಕ್ಷಿ ನೀಡಿದಳು. ಸಹೋದರ ಸಹೋದರಿಯರೇ, ಸಂತ ಮೇರಿ ಮಗ್ದಲೇನ ಶಿಷ್ಯತ್ವದ ಜೀವನವನ್ನು ನಾವು ಪ್ರತಿದಿನ ಅನುಕರಿಸಲು ಪ್ರಯತ್ನಿಸೋಣ. ದೇವರ ಅಪಾರ ಪ್ರೀತಿ, ಕರುಣೆ ಮತ್ತು ಕ್ಷಮೆಯನ್ನು ಜೀವನದಲ್ಲಿ ಅನುಭವಿಸಿ ನಿಜವಾದ ಶಾಂತಿ ಮತ್ತು ಸಂತೋಷವನ್ನು ಪಡೆಯಲು ಆಕೆ ನಮಗಾಗಿ ಮಧ್ಯಸ್ಥಿಕೆ ವಹಿಸಲಿ. I welcome in the name of the Diocese of Salem all the priests, religious and the faithful, and the parish priest Father Clement, and the people of Madhyambatti. Welcome each and every one of you, and honor Bishop Francis Sarao, my good friend, with a shout. ಆತ್ಮೀಯ ಭಕ್ತಾದಿಗಳೇ, ಈ ಒಂದು ಸ್ಥಳದಲ್ಲಿ ನಾವು ಇಷ್ಟೊಂದು ವಿಜೃಂಭಣೆಯಾಗಿ ಈ ಬಲಿಪೂಜೆ ಅರ್ಪಿಸಲು ನಮಗೆ ನೆರವಾದದ್ದು ಈ ಧರ್ಮಕ್ಷೇತ್ರದ ಮಹಾಧರ್ಮದಕ್ಷರಾದ ಡಾಕ್ಟರ್ ಅರುಣ್ ಸೆಲ್ವಂ ರಾಯಪ್ಪನವರು. ಇವರು ಕರ್ನಾಟಕದವರಿಗೆ ತಮಿಳುನಾಡಿನವರಲ್ಲದೆ ಕರ್ನಾಟಕದವರಿಗೆ ಬಹಳ ಆತ್ಮೀಯರು. ಇವರ 30 ವರ್ಷ ಸರ್ವಿಸ್ ನಮ್ಮ ಬೆಂಗಳೂರಲ್ಲಿ ಅವರು ಮಾಡಿರೋದು. ಹಾಗಾಗಿ ಅವರು ಕನ್ನಡವನ್ನು ಸುಲಲಿತವಾಗಿ ಮಾತಾಡ್ತಾರೆ. ಎಲ್ಲರೂ ಅವರಿಗೆ ಚಿರಪರಿಚಿತರೆ. ಈಗ ನಾವು ಅವರು ಬೇರೆ ಕೆಲಸದ ಮೇಲೆ ನಿರ್ಗಮಿಸುವುದರಿಂದ ಅವರನ್ನು ನಮ್ಮ ಮೈಸೂರಿನ ಧರ್ಮಾಧ್ಯಕ್ಷರು ಅವರನ್ನು ಸನ್ಮಾನಿಸಬೇಕೆಂದು ನಮ್ಮಲ್ಲಿ ತಿಳಿದುಕೊಳ್ಳುತ್ತೇನೆ. ಧನ್ಯವಾದಗಳು. ಈ ವಾರ್ಷಿಕ ಹಬ್ಬದ ದಿವಸದಂದು ನನ್ನನ್ನಿಲ್ಲಿ ಕರೆದು ಬರಮಾಡಿ ನನ್ನನ್ನು ಸ್ವಾಗತಿಸಿ ಸನ್ಮಾನಿಸಿದ ಪರಮಪೂಜ್ಯ ನಮ್ಮ ಧರ್ಮಾಧ್ಯಕ್ಷರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ
ನಾವು ಇಂದಿನ ಸಾಂಭ್ರಮಿಕ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಲು ನಿಂತುಕೊಳ್ಳೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ ಮರಿಯ ಮಗ್ದಲ ಇವರ ಮಡಿಲಲ್ಲಿ ನಾವಿದ್ದೇವೆ. ಇಲ್ಲಿ ಸೇರಿದಂತ ಈ ದಿವ್ಯ ಬಲಿ ಪೂಜೆಗೆ ಬಂದಂತ ವ್ಯಕ್ತಿಗಳಲ್ಲಿ ಎರಡು ವರ್ಗಗಳಿವೆ. ಒಂದು, ಈಗಾಗಲೇ ಸಂತ ಮರಿಯ ಮಗ್ದಲ ಇವರ ಮುಖಾಂತರ ದೇವರಿಂದ ಪಡೆದಂತ ಅನುಗ್ರಹಗಳಿಗಾಗಿ, ಪವಾಡಗಳಿಗಾಗಿ, ಸ್ಮರಣಾರ್ಥಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಲು ಬಂದಂತವರು ಕೆಲವರಾಗಿದ್ದರೆ, ಇನ್ನೂ ಕೆಲವರು ಎರಡನೇ ವರ್ಗಕ್ಕೆ ಸೇರಿದಂತವರು ತಮ್ಮ ಹೃದಯಗಳಲ್ಲಿ ಏನೋ ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಂಡು ದೇವರಿಂದ ಈ ನಮ್ಮ ಮಹಾ ಸಂತರ ಮುಖಾಂತರ ನಾವು ಏನಾದರೂ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಎಂಬಂತಹ ಆಸೆಯನ್ನು ಇಟ್ಟುಕೊಂಡು ಬಂದಂತವರು. ಪ್ರಿಯ ಸಹೋದರ ಸಹೋದರಿಯರೇ, ಈಗ ತಾನೇ ಪೀಠಿಕೆಯಲ್ಲಿ ನಿಮಗೆ ತಿಳಿಸಿದ ಹಾಗೆ ಸಂತ ಮರಿಯ ಮಗ್ದಲ ಇವರು ಪ್ರೇಷಿತರು. ಮೊಟ್ಟ ಮೊದಲನೇದಾಗಿ ಪುನರುತ್ಥಾನಿ ಪ್ರಭು ಯೇಸು ಕ್ರಿಸ್ತರನ್ನ ಕಂಡಂತವರು, ದರ್ಶನವನ್ನ ಪಡೆದಂತವರು. ಇವರೇ ನಮಗೆ ಯಾವ ರೀತಿಯಲ್ಲಿ ನಾವು ಬದುಕಬೇಕು, ದೇವರ ಜೊತೆ ದೇವರ ದರ್ಶನವನ್ನು ಪಡೆದಂತ ನಾವು ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು ಎಂಬುದಾಗಿ ತಿಳಿಸಿಕೊಡುವಂತ ಮಹಾ ಸಂತ. ಇಂದು ಈ ಸಂತ ಮರಿಯ ಮಗ್ದಲ ಇವರ ಹಬ್ಬವನ್ನು ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವು ಪ್ರಭು ಯೇಸುವಿನಲ್ಲಿ, ದೇವರಲ್ಲಿ ಅವರ ಮುಖಾಂತರ ಅನುಗ್ರಹವನ್ನ ಪಡೆಯಲೆಂದು ಬಂದಂತವರು. ಪ್ರಿಯ ಸಹೋದರ ಸಹೋದರಿಯರ, ಕೆಲವೊಂದು ಸಾರಿ ದೇವರ ಅನುಗ್ರಹನ ಆಶೀರ್ವಾದವನ್ನು ಪಡೆದಂತ ನಾವು ದೇವರನ್ನ ಮರೆತು ಆಶೀರ್ವಾದಗಳನ್ನು ಮಾತ್ರ ನಮ್ಮಲ್ಲಿ ಇಟ್ಟುಕೊಂಡಿದ್ದ ಸಂದರ್ಭಗಳಿದ್ದಲ್ಲಿ ನಮ್ಮ ಪಾಪವನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರಿಯರೇ ನಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ಏರಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯ ಮನವರನ್ನು, ಸಕಲ ದೇವರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. Prabhu,
ಮರಿಯ ಮಗ್ದಲೇನೆಗೆ ಒಪ್ಪಿಸಿದರು. ಆಕೆಯ ಭಿನ್ನದಿಂದಲೂ ಆದರ್ಶದಿಂದಲೂ ನಾವು ಜೀವಂತ ಕ್ರಿಸ್ತರನ್ನು ಇಹದಲ್ಲಿ ಸಾರಿ ಪರದಲ್ಲಿ ಅವರು ನಿಮ್ಮ ಮಹಿಮೆಯಲ್ಲಿ ರಾಜ್ಯವಾಳುವುದನ್ನು ಕಾಣುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನ್ನ ಪ್ರಾಣನಾಥನನ್ನು ಕಂಡುಕೊಂಡು ಮೊದಲನೆಯ ವಾಚನ ಭಗವದ್ಗೀತೆ ಗ್ರಂಥದಿಂದ ವಾಚನ. ಮದುಮಗಳು ಇಂತೆನ್ನುತ್ತಾಳೆ, ನನ್ನ ಪ್ರಾಣನಾಥನನ್ನು ರಾತ್ರಿಯಲ್ಲೆಲ್ಲ ಹುಡುಕಾಡಿದೆ, ಹಾಸಿಗೆಯ ಮೇಲೆ ಹಾಕೊಡದೆ, ಹುಡುಕಿ ಹುಡುಕಿ ಸಿಗಲಾರದೆ ಬೇಯಿಸುತ್ತಿದೆ. ಎದ್ದು ಊರೆಲ್ಲ ಹರಿದಾಡಿದೆ, ಬೀದಿಗಳಲ್ಲಿ ಚೌಕಗಳಲ್ಲಿ ಹುಡುಕಾಡಿದೆ, ಹುಡುಕಿ ಹುಡುಕಿ ಸಿಗಲಾರದೆ ಬೇಯಿಸುತ್ತೆ. ಊರಲ್ಲಿ ತಿರುಗುವ ಆರ್ಯರ ಕೈಗೆ ಸಿಕ್ಕಿಬಿಟ್ಟೆ. ನನ್ನ ಪ್ರಾಣಕಾಂತನನ್ನು ಕಂಡಿಲ್ಲ ಎಂದು ವಿಚಾರಿಸಿದೆ. ಅವರನ್ನು ಬಿಟ್ಟು ತೂಸು ಹೊತ್ತಿನಲ್ಲೇ ನನ್ನ ಪ್ರಾಣಕಾಂತನನ್ನು ಕಂಡುಕೊಂಡೆ. ಪ್ರಭುವಿನ ವಾಕ್ಯವಿದು.
ಸಂತ ಪೌಲನು ಕೊರಿಂಥರಿಗೆ ಬರೆದ 2ನೇ ಪತ್ರದಿಂದ ಇಂದಿನ 2ನೇ ವಾಚನ. ಇನ್ನು ಮುಂದೆ ನಾವು ಯಾರನ್ನು ಕೇವಲ ಮಾನವ ದೃಷ್ಟಿಯಿಂದ ಪರಿಗಣಿಸುವುದಿಲ್ಲ. ಒಂದು ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ನಾವು ಹಾಗೆ ಪರಿಗಣಿಸಿದುಂಟು, ಆದರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಸಹೋದರರೇ, ಯೇಸು ಕ್ರಿಸ್ತರ ಪ್ರೀತಿಯ ಪಾಲನೆಗೆ ನಾವು ಒಳಗಾಗಿದ್ದೇವೆ. ಎಲ್ಲ ಮಾನವರಿಗೋಸ್ಕರ ಒಬ್ಬನು ಮರಣ ಹೊಂದಿದನು. ಆದ್ದರಿಂದ ನಾವೆಲ್ಲರೂ ಆ ಮರಣದಲ್ಲಿ ಪಾಲುಗಾರರು. ಸರ್ವರಿಗಾಗಿ ಯೇಸು ಸ್ವಾಮಿ ಪ್ರಾಣತ್ಯಾಗ ಮಾಡಿದರು. ಪರಿಣಾಮವಾಗಿ ಇನ್ನು ಮುಂದೆ ಜೀವಿಸುವವರು ತಮಗಾಗಿ ಜೀವಿಸದೆ ಸತ್ತು ಪುನರುತ್ತರಾದ ಯೇಸುವಿಗಾಗಿ ಜೀವಿಸಬೇಕು. ಇನ್ನು ಮುಂದೆ ನಾವು ಯಾರನ್ನು ಕೇವಲ ಮಾನವ ದೃಷ್ಟಿಯಿಂದ ಪರಿಗಣಿಸುವುದಿಲ್ಲ. ಒಂದು ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ನಾವು ಹಾಗೆ ಪರಿಗಣಿಸಿದುಂಟು, ಆದರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದು ಜನ್ಮ ತಳೆದಿದೆ. ಪ್ರಭುವಿನ ವಾಕ್ಯವಿದು. ಪ್ರಭು ನಿಮ್ಮೊಡನೆ ಇರಲಿ. ಯೋಹಾನನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಂದು ಭಾನುವಾರ ಮುಂಜಾನೆ ಇನ್ನೂ ಕತ್ತಲಾಗಿತ್ತು. ಮಗ್ದಲದ ಮರಿಯಳು ಸಮಾಧಿಯ ಬಳಿಗೆ ಬಂದಳು. ಸಮಾಧಿಯ ಬಾಗಿಲಿಗೆ ಮುಚ್ಚಲಾಗಿದ್ದ ಕಲ್ಲು ಅಲ್ಲಿಂದ ತೆಗೆದು ಹಾಕಿರುವುದನ್ನು ಕಂಡಳು. ಹಾಗಾಗಿ ಸಿಮೋನ್ ಪೇತ್ರನ ಮತ್ತು ಯೇಸುವಿನ ಆಪ್ತನಾಗಿದ್ದ ಇನ್ನೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು ಪ್ರಭುವನ್ನು ಸಮಾಧಿ ಒಳಗಿಂದ ತೆಗೆದುಕೊಂಡು ಹೋಗಿ ಬಿಟ್ಟಿದ್ದಾರೆ, ಅವರನ್ನು ಎಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿದಳು. ಮರಿಯಳು ಅಳುತ್ತಾ ಸಮಾಧಿಯ ಹೊರಗೆ ನಿಂತುಕೊಂಡಿದ್ದಳು. ಹಾಗೆ ಅಳುತ್ತಾ ಸಮಾಧಿ ಒಳಗೆ ಬಗ್ಗಿ ನೋಡಿದಾಗ
ಶ್ವೇತ ವಸ್ತ್ರಧಾರಿಗಳಾದ ಇಬ್ಬರು ದೇವದೂತರು ಅಲ್ಲಿ ಕಂಡಳು. ಯೇಸುವಿನ ಪಾರ್ಥಿವ ಶರೀರವನ್ನು ಇಟ್ಟಿದ್ದ ಸ್ಥಳದಲ್ಲಿ ಒಬ್ಬನು ಅವರ ತಲೆಯಿಂದ ಕಡೆಯಲು ಮತ್ತೊಬ್ಬನು ಕಾಲಿಂದ ಕಡೆಯಲು ಕುಳಿತಿದ್ದರು. ಅವರು ಆಕೆಯನ್ನು, ಏಕಮ್ಮ ಅಳುತ್ತಿರುವೆ ಎಂದು ಕೇಳಿದಳು. ನನ್ನ ಪ್ರಭುವನ್ನು ತೆಗೆದುಕೊಂಡು ಹೋಗಿ ಬಿಟ್ಟಿದ್ದಾರೆ, ಎಲ್ಲಿಟ್ಟಿದ್ದಾರೋ ತಿಳಿಯದು ಎಂದಳು. ಹಾಗೆ ಹೇಳಿ ಹಿಂದಕ್ಕೆ ತಿರುಗಿದಾಗ ಅಲ್ಲಿ ಯೇಸು ನಿಂತಿರುವುದು ಆಕೆಗೆ ಕಾಣಿಸಿತು. ಆದರೆ ಯೇಸುವೇ ಅವರೆಂದು ಆಕೆಗೆ ತಿಳಿಯಲಿಲ್ಲ. ಯೇಸು, ಏಕಮ್ಮ ಅಳುತ್ತಿರುವೆ, ಏನನ್ನು ಹುಡುಕುತ್ತಿರುವೆ ಎಂದು ಕೇಳಿದಾಗಲೂ ಮರಿಯಳು ಅವರ ತೋಟಗಾರನೆಂದು ಭಾವಿಸಿ, ಅಯ್ಯ, ನೀವೇನಾದರೂ ಅವರನ್ನು ತೆಗೆದುಕೊಂಡಿದ್ದರೆ ಎಲ್ಲಿಟ್ಟಿರುವಿರೋ ಹೇಳಿ, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಆಗ ಯೇಸು ಸ್ವಾಮಿ ಮರಿಯಾ ಎಂದು ಹೆಸರಿಡಿದು ಕರೆದರು. ಆಕೆ ಹಿಂತಿರುಗಿ ನೋಡಿ ಪ್ರಭೋವಿ ಎಂದಳು. ಯಹೂದ್ಯರ ಭಾಷೆಯಲ್ಲಿ ಹಾಗೆಂದರೆ ಗುರುದೇವ ಎಂದು ಅರ್ಥ. ಯೇಸು ಸ್ವಾಮಿ ಆಕೆಗೆ, ನನ್ನನ್ನು ಹಿಡಿದುಕೊಂಡಿರಬೇಡ, ನಾನು ಇನ್ನೂ ಪಿತನ ಬಳಿಗೆ ಏರಿ ಹೋಗಿಲ್ಲ. ನೀನು ನನ್ನ ಸಹೋದರನ ಬಳಿಗೆ ಹೋಗಿ, ನನ್ನ ಪಿತನು ನಿಮ್ಮ ಪಿತನು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನಲ್ಲಿಗೆ ನಾನು ಏರಿ ಹೋಗುತ್ತೇನೆಂದು ತಿಳಿಸು ಎಂದು ಹೇಳಿದರು. ಮಗ್ದಲದ ಮರಿಯಳು ಶಿಷ್ಯರ ಬಳಿಗೆ ಬಂದು, ನಾನು ಪ್ರಭುವನ್ನು ಕಂಡೆ, ಅವರು ಹೀಗೆಲ್ಲ ಹೇಳಿದರು ಎಂದು ತಿಳಿಸಿದಳು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಮತ್ತು ಮರಿಯ ಮಕ್ಕಳ ಇವರ ಮೇಲೆ ವಿಶೇಷವಾದ ಭಕ್ತಿಯನ್ನು ಇಟ್ಟುಕೊಂಡು ಬಂದಿರುವಂತಹ ಭಕ್ತಾದಿಗಳೇ, ಮೊದಲನೇದಾಗಿ ಈ ನಮ್ಮ ಆತ್ಮೀಯ ಸಂತ ಮರಿಯ ಮಕ್ಕಳ ಇವರ ಕಿರು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಸಂತ ಮರಿಯ ಮಗ್ದಲೇನ ಅವರು ಯೇಸು ಕ್ರಿಸ್ತರ ಅತ್ಯಂತ ನಿಷ್ಠಾವಂತ ಶಿಷ್ಯರಲ್ಲಿ ಒಬ್ಬರು. ಶಿಲುಬೆಯ ಕೆಳಗೆ ಕೊನೆಯವರೆಗೂ ನಿಂತವರು, ಸಮಾಧಿಯ ಬಳಿಗೆ ಮೊದಲಿಗರಾಗಿ ಬಂದಂತವರು ಇವರೇ. ಪುನರುತ್ಥಾನಿ ಯೇಸುವನ್ನು ಮೊದಲಿಗೆ ಕಂಡು ಆ ಸಂತೋಷದ ಸುದ್ದಿಯನ್ನು ಪ್ರೇಷಿತರಿಗೆ ತಿಳಿಸಿದವರು ಇವರೇ. ಅದಕ್ಕಾಗಿ ಅವರು ಪ್ರೇಷಿತರಿಗೆ ಪ್ರೇಷಿತೆ ಎಂಬ ಶೀರ್ಷಿಕೆಯನ್ನ ಪಡೆದಿದ್ದಾರೆ. 7 ದೆವ್ವಗಳಿಂದ ಮುಕ್ತರಾದ ಮರಿಯ ಮಗ್ದಲೇನ ಇವರು ತಮ್ಮ ಜೀವನವನ್ನೇ ಪ್ರಭು ಯೇಸು ಕ್ರಿಸ್ತರ ಸೇವೆಗೆ ಅರ್ಪಿಸಿದರು. ಶಿಲುಬೆಯ ಕೆಳಗೆ ನಿಂತ ಧೀರ ಶಿಷ್ಯೆ ಇವಳು. ಖಾಲಿ ಸಮಾಧಿಯ ಮೊದಲ ಸಾಕ್ಷಿ, ಪುನರುತ್ಥಾನಿ ಪ್ರಭುವಿನ ದರ್ಶನ ಪಡೆದ ಮೊದಲ ವ್ಯಕ್ತಿ, ಪುನರುತ್ಥಾನದ ಅನುಭವ ಸಾರಿದ ಪ್ರಥಮ ಬೋಧಕಿ, ಪುನರುತ್ಥಾನದ ಶುಭ ಸಂದೇಶವನ್ನು ಪ್ರೇಷಿತರಿಗೆ ಮೊದಲ ಬಾರಿಗೆ ಸಾರುವ ಜವಾಬ್ದಾರಿಯನ್ನು ಸ್ವತಃ ಪ್ರಭು ಯೇಸು ಅವರಿಂದಲೇ ಇವರು ವಹಿಸಿದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ವಿಶೇಷವಾದ ಸಂತರ ಹಬ್ಬವನ್ನು ಕೊಂಡಾಡಲು ನಾವಿಲ್ಲಿ ಸೇರಿದ್ದೇವೆ. ಹಾಗಾದರೆ ನಾವು ಈ ಒಂದು ಹಬ್ಬವನ್ನ ಬಾಹ್ಯ ಆಡಂಬರದಿಂದ ಆಚರಿಸಬೇಕೆ ಅಥವಾ ಆಂತರಿಕ ಪರಿವರ್ತನೆಯಿಂದ ನಾವು ಇದನ್ನು ಆಚರಿಸಬೇಕೆಂಬಂತ ಪ್ರಶ್ನೆ. ಬಾಹ್ಯ ಆಚರಣೆಗಳು
ಬಾಹ್ಯ ಆಡಂಬರಗಳು ಖಂಡಿತವಾಗಿಯೂ ಬೇಕು. ಆದರೆ ಹಬ್ಬಗಳು ಇಂಥ ಬಾಹ್ಯ ಆಡಂಬರದಿಂದ ಮುಕ್ತವಾಗದೆ ಕೊನೆಗೊಂಡರೆ ಸ್ವಲ್ಪ ಕಷ್ಟ. ಅವುಗಳು ಖಂಡಿತವಾಗಿಯೂ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನವ ಸ್ಫೂರ್ತಿಯನ್ನ ನೀಡಬೇಕು, ನಮ್ಮನ್ನ ಪರಿವರ್ತನೆ ಮಾಡಬೇಕು. ಈ ಪ್ರಭು ಯೇಸು ಕ್ರಿಸ್ತರ ಪುನರುದ್ಧಾರದ ಮೊದಲ ಸಾಕ್ಷಿ ಸಂತ ಮರಿಯ ಮಗ್ದಲ, ಇವರಿಂದ ನಾವು ಕಲಿಯಬೇಕಾದಂತ ಒಂದೇ ಒಂದು ಪಾಠ ಇದೆ. ಅದೇನೆಂದರೆ ನಾವೆಲ್ಲರೂ ಕೂಡ ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾಗಿ ಬಾಳಬೇಕು, ಮಾತ್ರವಲ್ಲದೆ ಬೋಧಕರಾಗಿ, ಅವರ ಪುನರುತ್ಥಾನದ ಬೋಧಕರಾಗಿ ನಾವು ಮುಂದೆ ಸಾಗಬೇಕು. ನಾವೆಲ್ಲರೂ ಶುಭ ಸಂದೇಶದ ಬೋಧಕರಾಗಲು ಕರೆಯಲ್ಪಟ್ಟಂತವರು. ದೀಕ್ಷಾ ಸ್ನಾನವನ್ನು ಪಡೆದಾಗ, ತದನಂತರ ನಾವು ದೃಢೀಕರಣ ಸಂಸ್ಕಾರವನ್ನು ಸ್ವೀಕರಿಸಿದಾಗ ವಿಶೇಷವಾಗಿ ನಮಗೆ ಕರೆಯನ್ನು ನೀಡಲಾಗಿದೆ, ಪ್ರಭು ಯೇಸು ಕ್ರಿಸ್ತರನ್ನು ಬೋಧಿಸು. ಈ ಬೋಧನೆ ಮಾಡಬೇಕಾದ್ರೆ ಇವತ್ತಿನ ಸಂತ ಮರಿಯ ಮಗ್ದಲ ನಮಗೆ ತಿಳಿಸ್ತಾ ಇದ್ದಾರೆ, ನಮ್ಮಲ್ಲಿ 2 ಲಕ್ಷಣಗಳು ಕಂಡಿರಬೇಕು. ಮೊದಲನೇದಾಗಿ ನಾವು ಪುನರುತ್ಥಾನಿ ಪ್ರಭು ಕ್ರಿಸ್ತರ ಅನುಭವವನ್ನು ಪಡೆದಂತವರಾಗಿರಬೇಕು. ಕ್ರಿಸ್ತಾನುಭವ ನಮ್ಮಲ್ಲಿ ಇರಬೇಕು. ಈ ಅನುಭವ, ಆಂತರಿಕ ಅನುಭವ ನಮ್ಮಲ್ಲಿ ಇಲ್ಲದೇ ಇದ್ದಲ್ಲಿ ನಾವು ಅವರಿಗೆ ಸಾಕ್ಷಿಯಾಗಿ ಬಾಳುವುದಕ್ಕೂ ಅವರ ಬೋಧನೆಯನ್ನ ಮಾಡುವುದಕ್ಕೂ ಅಸಾಧ್ಯ. ಎರಡನೇದಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ಮರಿಯ ಮಗ್ದಲ 2 ಸಾರಿ ತಿರುಗಿದಳು. 2 ಸಾರಿ ತಿರುಗಿದಳು. ಮೊದಲನೆಯ ತಿರುವು ಅವರು ಯೋಚನೆ ಮಾಡಿದ್ದು ಇವರು ತೋಟದ ಮಾಲೀಕರು ಇರುವುದಾಗಿ. ಅವರನ್ನ ನೋಡಲೆಂದು ಮೊದಲನೇ ಸಾರಿ ತಿರುಗಿದರು. ಎರಡನೇ ಸಾರಿ ಆ ಮಾಲೀಕ ಎಂದು ಅಂದುಕೊಂಡಂತವರು ಇವರನ್ನ ಮರಿಯ ಎಂಬ ಹೆಸರಿನಿಂದ ಕರೆದಾಗ ಪುನಃ ಅವರು ತಿರುಗಿದರು. 2 ಸಾರಿ ತಿರುಗಿದ್ರೆ ನಮ್ಮ ಬೆನ್ನು ಕಾಣುತ್ತೆ ಅಷ್ಟೇ. ಆದರೆ ಈ 2 ಸಾರಿ ತಿರುಗಿದ ನಿಜವಾದ ಅರ್ಥ ಏನು? ಮೊದಲನೇ ಸಾರಿ ತಿರುಗಿದ್ದು ಶಾರೀರಿಕವಾಗಿ, ಎರಡನೇ ಸಾರಿ ಅವರು ತಿರುಗಿದ್ದು ಏನಿದೆ ಆ ತಿರುವು ಆಧ್ಯಾತ್ಮಿಕ ತಿರುವು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿರಬೇಕಾದಂತ 2ನೇ ಲಕ್ಷಣ, ನಾವು ಆಧ್ಯಾತ್ಮಿಕವಾಗಿ ಹೊಸ ಜೀವವನ್ನ ಪಡೆಯಬೇಕು. ನಾವು ತಿರುಗಬೇಕು, ಅವರ ಕಡೆಗೆ ಅವರ ಮುಖವನ್ನು ನೋಡಲೆಂದು ತಿರುಗಬೇಕು. ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ನಡೆಯಿರಿ ಎಂಬುದಾಗಿ ನಮಗೆ ಕರೆ ನೀಡಲಾಗಿದೆ. ನಮ್ಮ ಪಾಪಗಳಿಗೆ 1 ಸಾರಿ ತಿರುಗಬೇಕು, ಆದರೆ ಅದು ಸಾಲದು. ದೇವರಿಗೆ ಅಭಿಮುಖರಾಗಿ ನಾವು ಮತ್ತೊಂದು ಸಾರಿ ತಿರುಗಬೇಕಾಗಿದೆ. ಈ 2 ಲಕ್ಷಣಗಳು ಯಾರಲ್ಲಿ ಕಂಡು ಬರುತ್ತವೆ ಅವರು ಮಾತ್ರ ಶುಭ ದೇಶದ ಬೋಧಕರಾಗುವುದಕ್ಕೆ ಸಾಧ್ಯತೆ ಇದೆ. ಸಂತ ಮತ್ತಾಯರ ಶುಭ ಸಂದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ 2 ಆದೇಶಗಳು ಅಲ್ಲಿವೆ. ಹೇಗೆ ಬೋಧಕರಾಗಬೇಕು ಎಂಬುದಾಗಿ ತಿಳಿಸುವುದಕ್ಕೆ 2 ಆದೇಶಗಳಿವೆ. ಮೊದಲನೇ ಆದೇಶ ಮತ್ತಾಯರು ಬರೆದಂತಹ ಶುಭ ಸಂದೇಶ 28ನೇ ಅಧ್ಯಾಯ 16ರಿಂದ 20ರ ವಾಕ್ಯಗಳು. ಅಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೀಗೆಂದು ತಿಳಿಸ್ತಾರೆ, ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿರಿ. ಇದು ಒಂದು ಆದೇಶ. ದೇಶದಿಂದ ದೇಶಕ್ಕೆ, ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನೀವು ಹೋಗಿ ಶುಭ ಸಂದೇಶವನ್ನು ಸಾರಿರಿ. ಪಿತಾ ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನವನ್ನು ನೀಡಿರಿ. ಇದು ಒಂದು ಆದೇಶ. ಆದರೆ ಮತ್ತಾಯ ಬರೆದಂತ ಶುಭ ಸಂದೇಶದ 5ನೇ ಅಧ್ಯಾಯದಲ್ಲಿ ಹೀಗೆಂದು ಇನ್ನೊಂದು ಆದೇಶ ನೀಡಲಾಗಿದೆ, ಈ ಧರೆಗೆ ನೀವೇ ಉಪ್ಪು, ಈ ಧರೆಗೆ ನೀವೇ ಬೆಳಕು, ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು
ಸ್ವರ್ಗದಲ್ಲಿರುವ ನಿಮ್ಮ ಪಿತನನ್ನು ಕೊಂಡಾಡಲಿ. ಹಾಗಾದ್ರೆ ಇನ್ನೊಂದು ರೀತಿಯಲ್ಲಿ ನಾವು ಶುಭ ಸಂದೇಶವನ್ನು ಸಾರುವುದಕ್ಕೆ ಸಾಧ್ಯತೆ ಇದೆ. ದೇಶದಿಂದ ದೇಶಕ್ಕೆ, ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕಾಗಿಲ್ಲ. ನಾವು ಇದ್ದ ಸ್ಥಳದಲ್ಲೇ ಉಪ್ಪಾಗಿ ಬೆಳಕಾಗಿ ನಮ್ಮ ಜೀವನವನ್ನು ನಡೆಸಿ ಸತ್ಕಾರ್ಯಗಳನ್ನ ಕಂಡು ಸ್ವರ್ಗದಲ್ಲಿರುವ ನಮ್ಮ ಪಿತನನ್ನು ಕೊಂಡಾಡಲಿ. ಅಂದರೆ ಸತ್ಕಾರ್ಯಗಳಲ್ಲಿ ನಾವು ತೊಡಗಿ ನಮ್ಮ ಜೀವನವನ್ನು ಯಾವಾಗ ನಡೆಸ್ತೇವೆ ಆವಾಗ ನಾವು ಬೋಧಕರಾಗ್ತೇವೆ. ಒಂದು ಧರ್ಮ ಕ್ಷೇತ್ರದಲ್ಲಿ ಒಂದು ಸಾರಿ ಧರ್ಮಾಧ್ಯಕ್ಷರು ಅಲ್ಲಿರುವಂತಹ ಒಂದು ದೊಡ್ಡ ಧರ್ಮ ಕೇಂದ್ರದ ಗುರುಗಳಿಗೆ ಒಂದು ಪತ್ರವನ್ನ ಬರೆದರು. ಈ ಪತ್ರದಲ್ಲಿ ಧರ್ಮಾಧ್ಯಕ್ಷರು ಅವರಿಗೊಂದು ಆದೇಶವನ್ನು ನೀಡಿದರು. ನಿಮ್ಮ ಧರ್ಮ ಕೇಂದ್ರವು ಪಕ್ಕದಲ್ಲಿರುವಂತಹ ಸುಮಾರು 40-50 ಕಿಲೋಮೀಟರ್ ದೂರದಲ್ಲಿರುವಂತಹ ದೊಡ್ಡದೊಂದು ದ್ವೀಪ ಇದೆ. ಆ ದ್ವೀಪವನ್ನ ದತ್ತು ತೆಗೆದುಕೊಳ್ಳಬೇಕು. ಆ ದ್ವೀಪದಲ್ಲಿ ಸಾವಿರಾರು ಕುಟುಂಬಗಳು ವಾಸವಾಗಿವೆ. ಅವರಿಗೆ ಪ್ರಭು ಯೇಸು ಕ್ರಿಸ್ತರ ಪರಿಚಯ ಇಲ್ಲ. ಅವರ ಹೆಸರನ್ನು ಅವರು ಕೇಳೇ ಇಲ್ಲ. ಅವರಿಗೆ ನೀವು ಪ್ರಭು ಯೇಸು ಕ್ರಿಸ್ತರ ಪರಿಚಯವನ್ನು ಮಾಡಿಕೊಡಬೇಕು. ಅಲ್ಲಿ ಹೋಗಿ ನೀವು ಬೋಧನೆಯನ್ನ ಮಾಡಬೇಕು ಎಂಬುದಾಗಿ ಆದೇಶವನ್ನ ನೀಡಿದರು. ಧರ್ಮ ಕೇಂದ್ರದ ಗುರುಗಳು ಈ ಪತ್ರವನ್ನ ತೆಗೆದುಕೊಂಡು ಭಾನುವಾರದ ಪೂಜೆಯ ಬಳಿಕ ಎಲ್ಲಾ ಜನರನ್ನ ಸೇರಿಸಿ ಭಕ್ತಾದಿಗಳಿಗೆ ಈ ಒಂದು ಪತ್ರವನ್ನ ಓದಿ ತಿಳಿಸಿ ಯಾವ ರೀತಿಯಲ್ಲಿ ನಾವು ಆ ದ್ವೀಪಕ್ಕೆ ಹೋಗಿ ಬೋಧನೆಯನ್ನ ಮಾಡೋಣ, ನಿಮ್ಮ ಸಲಹೆ ಏನು ಎಂಬುದಾಗಿ ಕೇಳಿದಾಗ ಕೆಲವೊಂದು ಸಲಹೆಗಳು ಬಂದವು. ಕೆಲವರು ಅಂದರು, ನಾವು ಪ್ರತಿಯೊಂದು ಕುಟುಂಬಕ್ಕೆ ಒಂದೊಂದು ಬೈಬಲ್ ಗ್ರಂಥವನ್ನ ನೀಡೋಣ, ಅವರು ಓದಿಕೊಳ್ತಾರೆ, ಅವರಿಗೆ ಪರಿಚಯ ಆಗುತ್ತೆ. ಇನ್ನೂ ಕೆಲವರು ಅಂದರು, ಇವಾಗ ಬೈಬಲ್ ಅನ್ನ ಓದುವುದಕ್ಕೆ ಅಲ್ಲಿ ಯಾರಿಗೆ ತಿಳಿಯುತ್ತೋ ನಮಗೆ ತಿಳಿಯೋದು, ಅವರಿಗೆ ಶಿಕ್ಷಣ ವಿದ್ಯಾಭ್ಯಾಸ ಏನಿದೆಯೋ ಇಲ್ಲವೋ, ಅದಕ್ಕಾಗಿ ನಾವು ಅವರಿಗೆ ಬೀದಿಗಳಲ್ಲಿ ನಾವೇ ಓದಿ ಹೇಳೋಣ. ಅದಕ್ಕಾಗಿ ಒಂದು ಮೈಕನ್ನು ಹಾಕೊಂಡು ನಾವೊಂದು ಕಾರನ್ನ ತೆಗೆದುಕೊಂಡು ಅಲ್ಲಿಗೆ ಹೋಗಿ ಬೀದಿಗಳಿಗೆ ಹೋಗಿ ಬೈಬಲ್ ಗ್ರಂಥವನ್ನ ಓದಿ ತಿಳಿಸೋಣ. ಕೆಲವರು ಅಂದರು, ಅದು ಸಾಧ್ಯವಿಲ್ಲ. ಯಾಕೆಂದರೆ ಇವತ್ತು ಬೋಧನೆಯನ್ನ ಕೇಳುವುದಕ್ಕೆ ಯಾರು ಬರ್ತಾರೆ? ಅದಕ್ಕಾಗಿ ನಾವು ಹೊಸ ಒಂದು ಆಪ್ ಅನ್ನ ಮಾಡೋಣ. ಅವರಿಗೆ ಅಲ್ಲಿ ಬೋಧನೆಯನ್ನ ಓದಿ ಈ ಯೂಟ್ಯೂಬ್ಗಳಲ್ಲಿ ಕಳಿಸ್ಕೊಡೋಣ, ಅವರು ಕೇಳಿಸ್ಕೊಳ್ತಾರೆ. ಎಲ್ಲವೂ ಸಲಹೆಗಳು ಬಂದ ಮೇಲೆ ಒಬ್ಬ ವಯಸ್ಸಾದಂತ ವ್ಯಕ್ತಿ ಮುಂದೆ ಬಂದು ಹೇಳಿದ, ಗುರುಗಳೇ, ಇದೆಲ್ಲವೂ ಬೇಡ. ನಮ್ಮ ಧರ್ಮ ಕೇಂದ್ರದಲ್ಲಿ ಒಂದು ಕುಟುಂಬವನ್ನ ಆರಿಸಿಕೊಳ್ಳೋಣ. ದೇವರ ವಾಕ್ಯವನ್ನ ಕೇಳಿ ಅದನ್ನ ಅನುಷ್ಠಾನಕ್ಕೆ ತಂದಂತಹ ಒಂದು ಕುಟುಂಬವನ್ನ ನಾವು ತೆಗೆದುಕೊಳ್ಳೋಣ. ಈ ಆದರ್ಶ ಕುಟುಂಬವನ್ನ ಅಲ್ಲಿಗೆ ಕಳಿಸಿಕೊಡೋಣ. ಅವರು ಹೋಗಿ ಆ ದ್ವೀಪದಲ್ಲಿ ವಾಸಿಸಲಿ. ಅವರ ಜೀವನವನ್ನ ನೋಡಿ ಎಲ್ಲರಿಗೂ ತಿಳಿಯುತ್ತೆ ಪ್ರಭು ಯೇಸು ಕ್ರಿಸ್ತರು ಯಾರು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ ಗ್ರಂಥಗಳನ್ನ ತೆಗೆದುಕೊಂಡು ನಾವು ಬೀದಿಗಳಿಗೆ ಹೋಗಬೇಕಾಗಿಲ್ಲ, ಮನೆಗಳಿಗೆ ನಾವು ಭೇಟಿ ನೀಡಬೇಕಾಗಿಲ್ಲ. ಆದರೆ ನಮ್ಮ ವೈಯಕ್ತಿಕ ಜೀವನವನ್ನ, ನಮ್ಮ ಕೌಟುಂಬಿಕ ಜೀವನವನ್ನ ಪ್ರಭು ಯೇಸು ಕ್ರಿಸ್ತರ ವಾಕ್ಯದಂತೆ ನಾವು ನಡೆಸಿಕೊಂಡು ಬಂದಲ್ಲಿ ಅದೇ ದೊಡ್ಡ ಬೋಧನೆ. ಆದರೆ ದೇವರ ವಾಕ್ಯವನ್ನ ಸಾರುವುದಕ್ಕೆ ಆ ದೇವರ ವಾಕ್ಯ 4 ಹಂತಗಳನ್ನ ದಾಟಿ ಹೋಗಬೇಕು. ನಮ್ಮ ವೈಯಕ್ತಿಕ ಜೀವನದಲ್ಲಿ 4 ಹಂತಗಳನ್ನ ಅದು ದಾಟಿ ಹೋಗಬೇಕು. ದೇವರ ವಾಕ್ಯ ಮೊದಲನೇದಾಗಿ ನಾವು ಹೇಳ್ತೇವೆ ಶ್ರವಣ, ಮನನ, ನಿಧಿಧ್ಯಾಸನ ಮತ್ತು ಅನುಷ್ಠಾನ. ದೇವರ ವಾಕ್ಯವನ್ನ ಶ್ರವಣ ಅಂದ್ರೆ ಕೇಳುವುದಕ್ಕೆ ಕಿವಿ ಸಾಲದು. ಕಿವಿಯಲ್ಲಿ ಕೇಳುವಂತಹದ್ದು ಇದಲ್ಲ, ಹೃದಯದ ಮುಖಾಂತರ ನಾವು ಕೇಳಬೇಕಾದ್ರೆ ನಮ್ಮ ಹೃದಯಗಳು ತೆರೆದಿರಬೇಕು. ದೇವರ ವಾಕ್ಯ ನಮ್ಮಲ್ಲಿ ಫಲಪ್ರದವಾಗಬೇಕಾದ್ರೆ, ಅದು ಯಥೇಚ್ಛವಾಗಿ ಫಲ ನೀಡಬೇಕಾದ್ರೆ ನಮ್ಮ ಹೃದಯಗಳನ್ನ ನಾವು ತೆರೆದಿಡಬೇಕು. ಹಾಗಾದ್ರೆ ಶ್ರವಣ, ದೇವರ ವಾಕ್ಯವನ್ನು ಆಲಿಸು.
ಹೃದಯದಿಂದ ಅದನ್ನು ಆಲಿಸು. ಆಲಿಸಿದ ಮೇಲೆ ಅದನ್ನು ಧ್ಯಾನಿಸು, ಮನನ ಧ್ಯಾನಿಸು. ಧ್ಯಾನಿಸಿದ್ದು ನಿನ್ನಲ್ಲಿ ಒಂದಾಗಿಸು. ನಿಧಿ ಧ್ಯಾಸನ, ನಿಧಿ ಅಂದರೆ ದೇವರ ವಾಕ್ಯ ಆಸೀನಗೊಳ್ಳಬೇಕು. ನಿಧಿ ಧ್ಯಾಸನ ನಿನ್ನಲ್ಲಿ ಅದು ಆಸೀನಗೊಳ್ಳಬೇಕು. ದೇವರ ವಾಕ್ಯ ನಿನ್ನಲ್ಲಿ ಒಂದಾಗಬೇಕು. ಅದಕ್ಕಾಗಿ ಎಸೇಕಿಯೇಲ್ ಪ್ರವಾದಿಗೆ ದೇವದೂತನು ಹೇಳಿದಂತ ವಾಕ್ಯ, ನಿನ್ನ ಕೈಯಲ್ಲಿ ಏನಿದೆ ಸುರುಳಿ, ಆ ಸುರುಳಿಯಲ್ಲಿ ಏನಿದೆ ದೇವರ ವಾಕ್ಯ, ಅದನ್ನ ಬಾಯಲ್ಲಿ ಹಾಕಿ ತಿನ್ನು, ಅದನ್ನ ಜೀರ್ಣಗೊಳಿಸು, ನಂತರ ಪ್ರವಾದನೆಯನ್ನು ಮಾಡಲು ಹೋಗು. ದೇವರ ವಾಕ್ಯ ನಮ್ಮಲ್ಲಿ ಜೀರ್ಣವಾಗಬೇಕು, ನಮ್ಮಲ್ಲಿ ಒಂದಾಗಬೇಕು. ಹೇಗೆ ಆಹಾರ ನಮ್ಮಲ್ಲಿ ಜೀರ್ಣ ಆಗಿ ರಕ್ತವಾಗಿ ಪರಿವರ್ತನೆಯಾಗಿ ನಮ್ಮಲ್ಲಿ ಒಂದಾಗುತ್ತೆ, ಅದೇ ರೀತಿಯಲ್ಲಿ ದೇವರ ವಾಕ್ಯ ಆಲಿಸಿ ಧ್ಯಾನಿಸಿ ಅದನ್ನು ನಮ್ಮಲ್ಲಿ ಒಂದಾಗಿಸಿಕೊಳ್ಳಬೇಕು. ನಾವೇ ಆ ದೇವರ ನಿಧಿ ಆಗಬೇಕು, ಆ ದೇವರ ವಾಕ್ಯವಾಗಬೇಕು. ತದನಂತರ 4ನೇ ಹಂತ ಇದೆ, ಅನುಷ್ಠಾನ. ಆ ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ನಿನ್ನಲ್ಲಿ ಒಂದಾಗಿಸಿದ ಮೇಲೆ ಅದರಂತೆ ನಿನ್ನ ಜೀವನವನ್ನು ನಡೆಸು. ದೇವರ ವಾಕ್ಯದಂತೆ ನಿನ್ನ ಜೀವನವಾಗಲಿ. ಸಂತ ಫ್ರಾನ್ಸಿಸ್ ಅಸಿಸಿ ಅವರ ಜೀವನದಲ್ಲಿ ಒಂದು ಸುಂದರವಾದ ಘಟನೆ ಹೀಗಿದೆ. ಒಂದು ದಿನ ಸಂಜೆಯ ಸಮಯದಲ್ಲಿ ನವಯಾಜಕರಿಗೆ, ಅವರ ಗುರುಮಠದಲ್ಲಿದ್ದಂಥ ನವಯಾಜಕರಿಗೆ ಫ್ರಾನ್ಸಿಸ್ ಅಸಿಸಿ ಅವರು ಹೀಗೆಂದರು, ನಾಳೆ ನೀನು ಮತ್ತು ನಾನು ಇಬ್ಬರು ಸೇರಿ ಪಟ್ಟಣಕ್ಕೆ ಹೋಗೋಣ, ಅಲ್ಲಿ ದೇವರ ವಾಕ್ಯವನ್ನು ನಾವು ಬೋಧಿಸೋಣ. ಅದಕ್ಕಾಗಿ ಸಿದ್ಧವಾಗಿರು, ಬೆಳಿಗ್ಗೆ ಬೇಗ ರೆಡಿಯಾಗಿರು ಎಂಬುದಾಗಿ ಹೇಳಿದರು. ಈ ನವಯಾಜಕನು ಬೆಳಿಗ್ಗೆ ಎದ್ದು ಸಿದ್ಧವಾದ ಫ್ರಾನ್ಸಿಸ್ ಅಸಿಸಿ ಅವರ ಜೊತೆಯಲ್ಲಿ ಇಬ್ಬರು ಕೂಡ ಅವರು ಪೇಟೆಗೆ ನಡೆದರು. ನಗರವನ್ನ ಸುತ್ತಿ ಬೀದಿಗಳನ್ನ ಸುತ್ತಿದರು. ಹೋಗ್ತಿರ್ಬೇಕಾದ್ರೆ ಕೈಯಲ್ಲಿ ಜಪಸರವನ್ನು ಇಟ್ಟುಕೊಂಡು ಪ್ರಾರ್ಥನೆಯಲ್ಲಿ ತೊಡಗಿದರು, ಕೀರ್ತನೆಗಳನ್ನ ಹಾಡಿದರು. ಮತ್ತು ಸುಮಾರು ಸಂಜೆ ಆಯಿತು. ಈ ನವಯಾಜಕನಿಗೆ ನಡೆದು ಸುಸ್ತಾಯಿತು. ಹೀಗೆ ಫ್ರಾನ್ಸಿಸ್ ಅಸಿಸಿ ಅವರು ಕತ್ತಲಾಗ್ತಾ ಬಂದಾಗ ಈ ನವಯಾಜಕರಿಗೆ ಹೀಗಂದರು, ಇನ್ನು ನಾವು ಮರಳಿ ನಮ್ಮ ಮಠಕ್ಕೆ ಹೋಗೋಣ. ಆಗ ಈ ನವಯಾಜಕನು ಫ್ರಾನ್ಸಿಸ್ ಅಸಿಸಿ ಅವರನ್ನ, ತನ್ನ ಗುರುಗಳನ್ನ ಹೀಗಂದರು, ನಾವು ಹೋಗಿ ನಗರದಲ್ಲಿ ದೇವರ ವಾಕ್ಯವನ್ನು ಬೋಧಿಸೋಣ ಎಂಬುದಾಗಿ ನೀವು ನನ್ನನ್ನು ಕರೆತಂದಿರಿ, ನಾವಿವತ್ತು ಬೋಧನೆ ಮಾಡೇ ಇಲ್ಲ ಅಲ್ಲವೇ ಅಂತ ಕೇಳಿದಾಗ ಫ್ರಾನ್ಸಿಸ್ ಅಸಿಸಿ ಅವರು ಕೊಟ್ಟಂತ ಉತ್ತರ ಇದು, ಮತ್ತೇನು ನಾವು ಮಾಡಿದೆವು, ನಾವೇನು ಬೇರೆ ಏನು ಮಾಡಿದೆವು, ಇಡೀ ದಿವಸ ನಾವು ದೇವರ ವಾಕ್ಯವನ್ನ ಬೋಧಿಸಿಲ್ಲವೇ? ಯಾರೆಲ್ಲ ಜನರು ನಮ್ಮನ್ನು ನೋಡಿದ್ದಾರೆ, ನಮ್ಮ ನಡತೆಯನ್ನ, ನಮ್ಮ ಜೀವನವನ್ನ ನೋಡಿದ್ದಾರೆ, ಅವರೆಲ್ಲರೂ ಕೂಡ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಪಡೆದಿದ್ದಾರೆ. ತದನಂತರ ಈ ಯುವಕನಿಗೆ ಅವರಿಗೆ ಒಂದು ಜೀವನಕ್ಕೆ ಒಂದು ವಾಕ್ಯವನ್ನ ನೀಡಿದರು. ಎಲ್ಲೆಲ್ಲೂ ಎಂದೆಂದು ದೇವರ ವಾಕ್ಯವನ್ನ ಬೋಧಿಸು. ಎಲ್ಲೆಲ್ಲೂ ಎಂದೆಂದು ದೇವರ ವಾಕ್ಯವನ್ನ ಬೋಧಿಸು. ಅವಶ್ಯಕತೆ ಇದ್ದಲ್ಲಿ ಮಾತ್ರ ಪದಗಳನ್ನ ಬಳಸು. ಅಂದರೆ ನಾವು ಬಾಯಿ ಮಾತಿನಲ್ಲಿ ಭಾಷಣಗಳನ್ನ ನೀಡಬೇಕಾಗಿಲ್ಲ, ಪ್ರಬೋಧನೆಗಳನ್ನ ನೀಡಬೇಕಾಗಿಲ್ಲ, ಪ್ರವಚನಗಳನ್ನ ನಾವು ನೀಡಬೇಕಾಗಿಲ್ಲ. ನಮ್ಮ ಜೀವನ ಒಂದು ಪ್ರಬೋಧನೆ ಆಗಿರಬೇಕು. ನಮ್ಮ ಜೀವನವೇ ಒಂದು ದೇವರ ವಾಕ್ಯವಾಗಬೇಕು. ಅದಕ್ಕಾಗಿ 4 ಶುಭ ಸಂದೇಶಗಳಿವೆ. ಮತ್ತಾಯನು ಬರೆದಂತ, ಮಾರ್ಕನು ಬರೆದಂತ, ಲೂಕನು ಬರೆದಂತ, ಯೋಹಾನನು ಬರೆದಂತ 4 ಶುಭ ಸಂದೇಶಗಳು. 5ನೆಯ ಶುಭ ಸಂದೇಶ ಆಗಿರಬೇಕು. ಆ 5ನೆಯ ಶುಭ ಸಂದೇಶ ನಾನು ಮತ್ತು ನೀನಾಗಿರಬೇಕು. ನಮ್ಮ ವೈಯಕ್ತಿಕ ಜೀವನ ಒಂದು ಶುಭ ಸಂದೇಶವಾಗಿರಬೇಕು. ಎಲ್ಲೆಲ್ಲೂ ಎಂದೆಂದು ಶುಭ ಸಂದೇಶವನ್ನು ಬೋಧಿಸು. ಅವಶ್ಯಕತೆ ಇದ್ದಲ್ಲಿ ಮಾತ್ರ ಪದಗಳನ್ನು ಬಳಸು. ಇಲ್ಲದೇ ಇದ್ದಲ್ಲಿ ನಿನ್ನ ಜೀವನ ಒಂದು ದೇವರ ವಾಕ್ಯವಾಗಲಿ. ಕವಿಯೋರ್ವನು ಹೇಳುವಂತೆ, ಜೀವನ ಬಲಿತು ಜಪಮಣಿಗಾಗಿರೆ,
ಜಪಮಣಿ ಗಿಪಮಣಿ ಮಾಲೆಯದೇಕೆ ಸುಂದರ ಜಗ ಶಿವ ಮಂದಿರವಾಗಿದೆ ಅಂದದಿ ಕವಿದಿಹ ದೇಗುಲವೇಕೆ. ಇಡೀ ನಮ್ಮ ಜೀವನವೇ ಒಂದು ಜಪಸರ ಆಗಿದ್ರೆ ಇನ್ನೊಂದು ಕೈಯಲ್ಲಿ ಜಪಸರ ಬೇಕೆ. ಇಡೀ ಜಗತ್ತೇ ದೇವರ ಆಲಯ ಆದರೆ ಆ ಒಂದು ಆಲಯದಲ್ಲಿ ಮತ್ತೊಂದು ನಾವು ದೇವಾಲಯವನ್ನ ನಿರ್ಮಾಣ ಮಾಡಬೇಕೆ. ಕವಿಯ ಮಾತುಗಳು ಆಳವಾದ ಚಿಂತನೆಗೆ ನಮ್ಮನ್ನ ತಳ್ಕವೆ. ನಮ್ಮ ಇಡೀ ಜೀವನ ಇವತ್ತು ಒಂದು ಜಪಸರ ಆಗಿಲ್ಲ, ಇಡೀ ಜಗತ್ತು ದೇವರ ಆಲಯವೂ ಆಗಿಲ್ಲ. ಅದು ಆಗುವ ತನಕ ದೇವಾಲಯಕ್ಕೆ ಅವಶ್ಯಕತೆ ಇದೆ ಮತ್ತು ನಮ್ಮ ಕೈಯಲ್ಲಿ ಜಪಸರದ ಅವಶ್ಯಕತೆನೂ ಇದೆ. ಆದರೆ ಜಪಸರ ಹಿಡಿದರೆ ಸಾಲದು. ಜಪಸರ ಹಿಡಿದು ಪ್ರಾರ್ಥಿಸುವಂತ ನಾವು ನಮ್ಮ ಜೀವನವೇ ಒಂದು ಜಪಸರವಾಗಲಿ ಎಂಬುದಾಗಿ ಪ್ರಾರ್ಥಿಸಬೇಕು. ಇವತ್ತು ಸಂತ ಮರಿಯ ಮಗ್ದಲ ಇವರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವಂತ ನಾವು ಅವರು ಹೇಗೆ ದೇವರ ವಾಕ್ಯವನ್ನು ತಮ್ಮಲ್ಲಿ ಒಂದಾಗಿಸಿ ನಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು, ಅದೇ ರೀತಿಯಲ್ಲಿ ನಮ್ಮ ಜೀವನ ಕೂಡ ದೇವರ ವಾಕ್ಯವನ್ನು ನಾವು ನಮ್ಮಲ್ಲಿ ಒಂದಾಗಿಸಿ ಅದನ್ನು ಜೀರ್ಣಿಸಿ ನಾವು ಕೂಡ ದೇವರ ವಾಕ್ಯವಾಗುವುದಕ್ಕೆ ಬೇಕಾದಂತ ಅನುಗ್ರಹವನ್ನ ಇದೇ ಮಹಾಸಂತರಿಂದ ನಾವು ಬೇಡಿಕೊಳ್ಳೋಣ. ನಮ್ಮ ವಿಶ್ವಾಸವನ್ನು ನಿವೇದಿಸಲು ನಿಂತುಕೊಳ್ಳೋಣ. ಸ್ವರ್ಗವನ್ನು ಭೂಮಿಯನ್ನು ಗೋಚರವಾದುದನ್ನು ಅಗೋಚರವಾದುದನ್ನು ಸರ್ವವನ್ನು ಸೃಷ್ಟಿಸಿದ ಸಕಲ ಯುಗಗಳ ಪಿತನಿಂದ ಜನಿಸಿದ ಏಕಮಾತ್ರ ಪುತ್ರ ಪ್ರಭು ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾದರೆ ಪಿತನ ಸಹಸ್ರವಾಗಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿ ನಮ್ಮ ರಕ್ಷಣೆಗಾಗಿ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮದ ಕನ್ಯಾಮರಿಯದಲ್ಲಿ ಮನುಷ್ಯರಾದರು. ಪೌಷ್ಟಿಕಾಹಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೇ ದಿನ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವನದಲ್ಲಿ ಮೃತರಿಗೂ ಎದ್ದುಕೊಂಡರು. ಮಹಿಮೆಯೊಂದಿಗೆ ನಡೆಯುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನಲ್ಲಿ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ತತ್ವಲಿಂಗ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರಿಂದ ನಾವು ಪಡೆದಿರುವ ವರದಾನಗಳಿಗಾಗಿ ಅವರನ್ನು ಕೊಂಡಾಡಲು ನಾವಿಲ್ಲಿ ಒಂದಾಗಿ ನೆರೆದಿದ್ದೇವೆ. ಅವರು ಆಲಿಸಲು ಯೋಗ್ಯವಾದಂತಹ ಪ್ರಾರ್ಥನೆಗಳನ್ನು ನಮ್ಮಲ್ಲಿ ಪ್ರೇರೇಪಿಸಲಿ ಎಂದು ಯಾಚಿಸೋಣ. ನಮ್ಮ ವಿಶ್ವಗುರು ಪೋಪ್ ಲಿಯೋರವರಿಗಾಗಿ
ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗಾಗಿ ಈ ದಿನದಂದು ಬಲಿಪೂಜೆಯನ್ನು ಅರ್ಪಿಸುತ್ತಿರುವ ಮೈಸೂರು ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರಾವೋ ಹಾಗೂ ಇಲ್ಲಿ ಬಲಿಪೂಜೆಯನ್ನು ಅರ್ಪಿಸುತ್ತಿರುವ ಎಲ್ಲ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಈ ಧರ್ಮ ಕೇಂದ್ರದಲ್ಲಿರುವ ಹಾಗೂ ಎಲ್ಲ ಯುವಕ ಯುವತಿಯರು ಮತ್ತು ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಅವರು ಹೆಚ್ಚಿನ ಜ್ಞಾನ ಮತ್ತು ವಿವೇಕವನ್ನು ಪಡೆಯಲೆಂದು ಆ ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. ತಂದೆ ತಾಯಿಯ ಪ್ರೀತಿಯನ್ನು ಕಳೆದುಕೊಂಡ ಅನಾಥರಾಗಿರುವ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಅವರಿಗೆ ಮುಕ್ತಿಯನ್ನು ನೀಡಿ ಹೃದಯ ಭಾರವಿಳಿಸಿ ಅವರ ಜೀವನವನ್ನು ಅರ್ಥಪೂರ್ಣವಾಗಿಸಲೆಂದು ಪ್ರಾರ್ಥಿಸೋಣ. ಸೇಲಂ ಕ್ಷೇತ್ರದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಅರುಣ್ ಸೆಲ್ವಂ ರಾಯಪ್ಪನ್ ಹಾಗೂ ಪಿ ಕ್ಲೈಮೆಟ್ ರಾಜ್ ಅವರು ಹಾಗೂ ಎಲ್ಲ ಗುರುಗಳಿಗಾಗಿ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ವೈಯಕ್ತಿಕ ಹಾಗೂ ನಮ್ಮ ಕುಟುಂಬದ ಅವಶ್ಯಕತೆಗಳಿಗಾಗಿ ನಾವು ಮೌನದಲ್ಲಿ ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಧರ್ಮಸಭೆಯ ಕೋರಿಕೆಗಳು ನಿಮ್ಮ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಲಿ. ಹೀಗೆ ನಮ್ಮ ಪುಣ್ಯ ಫಲಗಳ ಆಧಾರದ ಮೇಲಿನ ನಂಬಿಕೆಯಿಂದ ನಾವು ಕೇಳಲು ಅಸಾಧ್ಯವಾದುದನ್ನು ನಿಮ್ಮ ದಯೆಯಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಆಕೆಯ ಪ್ರೀತಿಯ ಸೇವೆಯನ್ನು ನಿಮ್ಮ ಏಕೈಕ ಪುತ್ರ ಹೃದಯದಿಂದ ಅಂಗೀಕರಿಸಿದಂತೆ ಇವುಗಳನ್ನು ಸ್ವೀಕರಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಸರ್ವಶಕ್ತ ಪಿತನೇ, ನಿಮ್ಮ ದಯೆ ಮತ್ತು ಶಕ್ತಿಗಿಂತ ಅಲ್ಪವೇನಲ್ಲ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಸರ್ವದರಲ್ಲೂ ನಿಮ್ಮನ್ನು ಮಹಿಮೆ ಪಡಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ತೋಟದಲ್ಲಿ ಮರಿಯ ಮಗ್ದಲೇನಳಿಗೆ ದರ್ಶನವನ್ನಿತ್ತು ತಮ್ಮನ್ನೇ ಆಕೆಗೆ ಪ್ರಕಟಿಸಿದರು. ಏಕೆಂದರೆ ಪ್ರಭು ಜೀವಂತವಾಗಿದ್ದಾಗ ಆಕೆಯು ಅವರನ್ನ ಪ್ರೀತಿಸಿದ್ದಳು. ಅವರು ಶಿಲುಬೆಯ ಮೇಲೆ ಪ್ರಾಣ ಬಿಡುವುದನ್ನು ಆಕೆ ಕಂಡಿದ್ದಳು. ಸಮಾಧಿಯಲ್ಲಿ ಇರಿಸಲಾದ ಅವರನ್ನು ಅರಸಿದ್ದಳು ಮತ್ತು ಮೃತರ ಮಧ್ಯೆಯಿಂದ ಪುನರ್ಜೀವಂತರಾದ ಪ್ರಭುವನ್ನು ಆರಾಧಿಸುವುದರಲ್ಲಿ ಆಕೆಯೇ ಪ್ರಥಮಳು. ಪ್ರೇಷಿತರಿಗೆ ಪ್ರೇಷಿತರಾಗುವಂತಹ ಸೇವೆಯನ್ನು ಪ್ರಭು ಆಕೆಗಿತ್ತು ಗೌರವಿಸಿದರು. ಹೀಗೆ ನವ ಜೀವನದ ಶುಭ ಸಂದೇಶವು ಲೋಕಾದ್ಯಂತ ಹರಡುವಂತೆ ಮಾಡಿದರು. ಆದುದರಿಂದ ಪ್ರಭು, ನಾವು ಸಮಸ್ತ ದೂತರೊಂದಿಗೂ ಸಂತರೊಂದಿಗೂ ಸೇರಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹರ್ಷದಿಂದ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರೂ ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾಗದು.
ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣೆ, ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸ್ವಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವಿಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾ ಮರಿತ ರಕ್ತ ಸಾಕ್ಷಿಗಳೊಂದಿಗೂ ಸಂತ ಮಗ್ದಲ ಮರಿಯಮ್ಮನವರ ದಿನವಾದ ಇಂದು ಅವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧಿಸ್ತರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು 14ನೆಯ ಲಿಯೋ ಅವರೊಂದಿಗೂ ನಮ್ಮ ಧರ್ಮದಕ್ಷ ರಾಯಪ್ಪನ್ ಅವರೊಂದಿಗೂ ಧರ್ಮದಕ್ಷ ವರ್ಗದವರೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮ ಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಮಯ ತಂದೆ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾದಂತೆ ಮಾಡಿ ಈಗ ಲೋಕ ತರಲಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿ.
ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆ ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಬಳಿತನ್ನು ಅನುಗ್ರಹಿಸಿದ್ದೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಬೇಡುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ನೀಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರೀತಿ ಮತ್ತು ಅನ್ಯೋನ್ಯತೆಯ ಸಂಕೇತವಾಗಿ ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ
ಓ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನ ಪರಿಹರಿಸುವವರು, ಪ್ರಭುವಿನ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಅವನು ನಿಮ್ಮ ಮಾತು ಕೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿ, ಶಿಕ್ಷಾ ಸ್ನಾನ ಪಡೆದ ಕಥೋಲಿಕ ಕ್ರೈಸ್ತರು ಮಾತ್ರ ಪರಮ ಪ್ರಸಾದವನ್ನ ಸ್ವೀಕರಿಸತಕ್ಕದ್ದು ಮತ್ತು ಸ್ವೀಕರಿಸಿದ ತಕ್ಷಣ ಆ ಸ್ಥಳದಲ್ಲಿ ಪರಮ ಪ್ರಸಾದವನ್ನ ನೀವು ತೆಗೆದುಕೊಳ್ಳಬೇಕು. ಅದನ್ನ ತೆಗೆದುಕೊಂಡು ಹೊರಗೆ ಹೋಗಬಾರದಾಗಿ ವಿನಂತಿ. ಕೈಯಲ್ಲಿ ಪರಮ ಪ್ರಸಾದವನ್ನು ವಿತರಿಸಲಾಗುವುದಿಲ್ಲ. அன்பிற்குரியவர்களே, இப்பொழுது வழங்க இருக்கக்கூடிய திவ்ய கருணையை தகுந்த தயாரிப்புள்ள கத்தோலிக்க கிறிஸ்தவர்கள் மட்டும் பெற்றுக்கொள்ளும்படி உங்களை அன்போடு கேட்டுக்கொள்கின்றோம். அதை பெற்றுக்கொண்டவர்கள் அதை பெற்ற இடத்திலேயே உண்டு உங்கள் இடத்திற்கு திரும்பவும். மற்றவர்கள், மற்ற சமயத்தினர், மற்ற பிரிவினை சபையை சார்ந்தவர்கள் அனைவரும் அமர்ந்த வண்ணமாக அன்னையின் மூலமாக ஜெபித்து இறையருளை அன்னையின் மூலமாக பெற்றுக்கொள்ள உங்களை அன்போடு கேட்டுக்கொள்கின்றோம்.
ಪ್ರಾರ್ಥಿಸೋಣ. ಪ್ರಭು ಸಂತ ಮರಿಯ ಮಗ್ದಲೇನ ಅವರು ತಮ್ಮ ಬೋಧಕರಾದ ಕ್ರಿಸ್ತರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡರು. ಅಂತೆಯೇ ನಿಮ್ಮ ರಹಸ್ಯಗಳ ಈ ಪವಿತ್ರ ಸ್ವೀಕಾರವು ನಮ್ಮಲ್ಲೂ ಅದೇ ನಿಷ್ಠಾವಂತ ಪ್ರೀತಿಯನ್ನು ತುಂಬಲಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯರೇ, ನಿಮಗೆಲ್ಲರಿಗೂ ಮೊದಲನೇದಾಗಿ ಮಧ್ಯಾಹ್ನ ಹಬ್ಬದ ಶುಭಾಶಯ. ದಯವಿಟ್ಟು 2 ನಿಮಿಷ ಕೂತ್ಕೊಳ್ಳಿ. ಈ ಒಂದು ಹಬ್ಬದ ಬಲಿ ಪೂಜೆಯನ್ನು ಅತಿ ವಿಜೃಂಭಣೆಯಾಗಿ ನಡೆಸಿಕೊಟ್ಟಂತಹ ಮೈಸೂರಿನ ಮಹಾಧರ್ಮದಕ್ಷರಾದಂತಹ ಡಾಕ್ಟರ್ ಫ್ರಾನ್ಸಿಸ್ ಸರಾವರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತೋರಿಸುತ್ತಾ ಗುರುಗಳು ದಯಮಾಡಿ ಮುಂದೆ ಬರಬೇಕು. ಈ ಒಂದು ಸಣ್ಣ ಸನ್ಮಾನವನ್ನು ನಮ್ಮ ಇಲ್ಲಿ ನೆರೆದಿರುವ ಎಲ್ಲರ ಭಕ್ತರ ಪರವಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಇವರನ್ನು ಹಿರಿಯ ಗುರುಗಳಾದಂತಹ ಫಾದರ್ ಥಾಮಸ್, ಫಾದರ್ ರಾಯಪ್ಪ ಅವರು, ಗುರುಗಳು ಹಾಗೂ ವೇದವನ್ನು ಧರಿಸಿ ಸನ್ಮಾನಿಸುತ್ತಿದ್ದಾರೆ. ಮೈಸೂರಿನ ಮಹಾರಾಜರು ಕಿರೀಟವನ್ನು ಧರಿಸಿದರೆ ನಮ್ಮ ಮೈಸೂರಿನ ಧರ್ಮಕ್ಷೇತ್ರದ ನಮ್ಮ ಧರ್ಮಗುರುಗಳು ನಮ್ಮ ರಾಜರಾಗಿ ಇವತ್ತು ವಿಜೃಂಭಿಸುತ್ತಿದ್ದಾರೆ. ಧನ್ಯವಾದಗಳು ಸ್ವಾಮಿ. ಹಾಗೆ 1 ನಿಮಿಷ ಹಾಗೆ ನಿಂತ್ಕೊಳ್ಳಿ. ನಮ್ಮ ಧರ್ಮಕ್ಷೇತ್ರದ ಹಿರಿಯ ಗುರುಗಳಾದಂತಹ ಥಾಮಸ್ ರವರು ಈಗ 78 ಸಂವತ್ಸರಕ್ಕೆ ಕಾಯುತ್ತಾ ಈ ಸಂದರ್ಭದಲ್ಲಿ ಅವರನ್ನು ಇಲ್ಲಿ ನೆರೆದಿರುವ ಎಲ್ಲರ ಗುರುಗಳ ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ನಮ್ಮ ಧರ್ಮಾಧ್ಯಕ್ಷರು ಹಾಗೂ ಹಿರಿಯ ಗುರುಗಳು ಅವರನ್ನು ಸನ್ಮಾನಿಸಬೇಕೆಂದು ನಾನು ವಿನಂತಿಸುತ್ತೇನೆ. ಇವರು ನಮ್ಮ ಬೆಂಗಳೂರಿನ ಮಹಾರಾಜರು ಥಾಮಸರವರು. ಇತಿಹಾಸ ಶಿಲ್ಪಿ ನಮ್ಮ ವಿಚಾರಣೆಗಳು ಬರಲಿಲ್ಲ. ಇಲ್ಲಿನ ವಿಚಾರಣೆಗಳು ಅಂತ ಕ್ಲೆಮೆಂಟ್ ರಾಜರವರು ಈ 5 ವರ್ಷಗಳಿಂದ ನಮ್ಮೊಡನೆ ಸಹಕರಿಸಿ ಈ ಒಂದು ಹಬ್ಬವನ್ನು ಇಷ್ಟು ವಿಜೃಂಭಣೆಯಾಗಿ ನಡೆಸಲು ಕಾರಣಕರ್ತರಾದಂತಹ ನಮ್ಮ ನೆಚ್ಚಿನ ಗುರುಗಳಾದ ಕ್ಲೆಮೆಂಟ್ ರಾಜರವರನ್ನು ದಯಮಾಡಿ ಬೇಸರ ಮಾಡಿಕೊಳ್ಳಬೇಕು. ಧರ್ಮಾಧ್ಯಕ್ಷರೇ, ದಯಮಾಡಿ ನಮ್ಮ ವಿಚಾರಣೆ ಗುರುಗಳನ್ನು ಸನ್ಮಾನಿಸಬೇಕೆಂದು ನಮ್ಮಲ್ಲಿ ವಿನಂತಿ. ಹಾಗೂ ಹಿರಿಯ ಗುರುಗಳಾದಂತಹ ಜೆ ರಾಯಪ್ಪನವರು, ಈ ಕಡೆ ಫಾದರ್ ಮ್ಯಾನೇಜರ್ಸ್ ರವರು ಮುಂದೆ ಬರಬೇಕೆಂದು ಕೇಳ್ಕೊಳ್ತೇನೆ. ಹಾಗೂ ಈ ಒಂದು ದೇವಾಲಯಕ್ಕೆ ಕಟ್ಟೆ ಗೋಪುರಕ್ಕೆ ಶಿಲ್ಬೆಯನ್ನು ದಾನವಾಗಿ ನೀಡಿದಂತಹ ಮಹಾರಾಜರು ದಯಮಾಡಿ ಮುಂದೆ ಬರಬೇಕು. ಅವರನ್ನು ಹಿರಿಯ ಗುರುಗಳಾದ ಜೆ ರಾಯಪ್ಪನವರು, ಥಾಮಸ್ ರವರು ಮುಂದೆ ಬಂದವರನ್ನು ಸನ್ಮಾನಿಸಬೇಕೆಂದು ಹೇಳಿಕೊಡುತ್ತೇನೆ. ಬೇಗೂರಿನ ಬಾಲರಾಜ್ ಕಟ್ಟೆ ಗೋಪುರದ ಮೇಲೆ ಶಿಲ್ಬೆಯನ್ನು ಹಾಕಲು ಹಣ ಸಹಾಯ ಮಾಡಿದಂತಹ ಅವರು. ಮತ್ತೊಬ್ಬರು ನಮ್ಮ ನಡುವಿನಲ್ಲಿದ್ದಾರೆ, ಜೋಸೆಫ್ ಪ್ರವೀಣ್ ಕುಮಾರ್ ಅವರು. ನನ್ನ ಈ ಎಲ್ಲ ಕಾರ್ಯಗಳಿಗೆ ಹಣ ಸಹಾಯ ಮಾಡಿದಂತ ಜೋಸೆಫ್ ಪ್ರವೀಣ್ ಕುಮಾರ್ ದಯಮಾಡಿ
ಮುಂದೆ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸಹಕಾರ ನೀಡಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಾಯ ಮಾಡಿದಂತ ಹಣ ಸಹಾಯ ಮಾಡಿದಂತ ಸರ್ವರಿಗೂ ನಾನು ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಒಂದು ಬಲಿಪೂಜೆಯಲ್ಲಿ ಸುಮಧುರವಾಗಿ ಹಾಡಿದಂತಹ ಮಂಡ್ಯದ ಜೋಸಿಫರ ದೇವಾಲಯ ಮಹಾರಾಜ್ ದಯಮಾಡಿ ಮುಂದೆ ಬಂದು ಈ ಒಂದು ಪೂಜೆಯನ್ನು ಇಷ್ಟೊಂದು ವಿಜೃಂಭಣೆಯಾಗಿ ನಡೆಸಿಕೊಟ್ಟದ್ದಕ್ಕಾಗಿ ನಿಮಗೆ ಕೃತಜ್ಞತೆ. ಸೈಮನ್ ದಯಮಾಡಿ ಇಲ್ಲಿನ ವಿಚಾರಣೆಗಳು ಇವರನ್ನು ವಿರುದ್ಧವನ್ನು ಸುಮಧುರವಾಗಿ ನಡೆಸಿಕೊಟ್ಟಂತ ಸೈಮನ್ ಹಾಗೂ ಬಾಲರಾಜ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿ ನಡೆಯುತ್ತಿರುವ ಎಲ್ಲ ಪಕ್ಷಗಳ ಪರವಾಗಿ ಅವರಿಗೆ ನಾನು பிரியமான சகோதர சகோதரிகளே, உங்கள் அனைவரையும் இந்த மகதலா மரியாளுடைய திருத்தலத்திற்கு அன்போடு வரவேற்கின்றேன். உங்கள் அனைவருக்கும் மகதலா மரியாளுடைய திருநாள் வாழ்த்துதலை அன்போடு தெரிவித்துக் கொள்கிறேன். ஹாப்பி பீஸ் டு யூ ஆல். இந்த திருப்பணி நிறைவேற்றி வந்தவர் நம்முடைய அன்பு பாசத்திற்குரிய ஆயர் மைசூர் ஆயர் அவர்கள். அவர் மைசூருக்கு பொறுப்பேற்று ஓராண்டுகள் தான் ஆள் தந்தையை அழைத்தோம். அன்போடு நெடும் பயணம் இருந்தாலும் நமக்காக வந்து செபித்து திருப்படை ஒப்பு கொடுத்து ஆசீர்வதித்த தந்தை அவர்களுக்கு, என்னுடைய ஆயர் அவர்களுக்கு என்னுடைய சார்பாகவும் உங்கள் அனைவரின் சார்பாகவும் பொன்னாடை போத்துகிறேன். வந்திருக்கிற அனைத்து குருக்களும் சிறப்பாக பெங்களூர் மைசூரிலிருந்து மக்களோடு நாங்களும் வந்து இந்த விழாவை சிறப்பித்து ஜெபித்த தந்தை ஒவ்வொருவருக்கும் என்னுடைய மனமார்ந்த நன்றிகளும் பாராட்டுகிறோம். ಪ್ರಿಯ ಭಕ್ತಾದಿಗಳೇ, ತಮಗೆಲ್ಲರಿಗೂ ಮತ್ತು ಮೊದಲನೇದಾಗಿ ಬಹಳ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿದಂತ ತಮಗೆ ಸತ್ತ ಮರಿಯ ಮಗ್ದಲ ಇವರ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಎರಡನೇದಾಗಿ ನಮ್ಮ ಧರ್ಮ ಕೇಂದ್ರದ ಗುರುಗಳಾದಂಥ ವಂದನೀಯ ಕ್ಲೆಮೆಂಟ್ ರಾಜ್ ಇವರು ನನ್ನನ್ನು ಇವತ್ತು ಆಮಂತ್ರಿಸಿ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಜೊತೆಯಲ್ಲಿ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿದಂಥ ಎಲ್ಲ ಗುರುಗಳ ಪರವಾಗಿ ಧರ್ಮ ಕೇಂದ್ರದ ಗುರುಗಳಿಗೂ, ಧರ್ಮ ಭಗಿನಿಯರಿಗೂ ಮತ್ತು ಎಲ್ಲ ಭಕ್ತಾದಿಗಳಿಗೂ ಹಬ್ಬದ ಶುಭಾಶಯಗಳು. ಅಂತಿಮ ಆಶೀರ್ವಾದದಲ್ಲಿ ನಿಂತುಕೊಳ್ಳಿರಿ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ಸಾಂಪ್ರಮಿಕ ಆಶೀರ್ವಾದವನ್ನು ಪಡೆಯಿರಿ. ಸಂತರ ಮಹಿಮೆಯೂ ಆನಂದವೂ ಆದ ದೇವರು ಅವರ ಅತಿಶಯ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ದೃಢೀಕರಿಸಿ ಮಿತಿಯಿಲ್ಲದ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಹರಸಲಿ. ಸಂತರ ಭಿನ್ನಾಗಳ ನೆರವಿನಿಂದ ನೀವು ಸಕಲ ಪೀಡುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದಿಂದ ರೂಪಿತಗೊಂಡು ದೇವರ ಮತ್ತು ನೆರೆಯವರ ಸೇವೆಯಲ್ಲಿ ನೀವು ಸದಾ ನಿರತರಾಗಿರುವಂತಾಗಲಿ.
ಪವಿತ್ರ ಧರ್ಮಸಭೆ ತನ್ನ ಮಕ್ಕಳು ನಿರಂತರ ಶಾಂತಿಯಿಂದ ಸ್ವರ್ಗೀಯ ಸದಸ್ಯರ ಸಮುದಾಯವನ್ನು ಬಂದು ಸೇರುವುದನ್ನು ಕಂಡು ಸಂಭ್ರಮಿಸುತ್ತದೆ. ಅಂತೆಯೇ ನೀವು ಸಕಲ ಸಂತರೊಡನೆ ಸ್ವರ್ಗೀಯ ತಾಯ್ನಾಡಿನ ಆನಂದವನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಿರಿ. ದಯಮಾಡಿ ಗುರುಗಳೆಲ್ಲ ಮುಂದೆ ಬನ್ನಿ, ಒಂದೊಂದು ಫೋಟೋಗೋಸ್ಕರ ಗ್ರೂಪ್ ಫೋಟೋ ದಯಮಾಡಿ ಎಲ್ಲ ಗುರುಗಳು. ಹಾಗೂ ಆತ್ಮೀಯ ಭಕ್ತಾದಿಗಳಲ್ಲಿ ನಿಮಗೊಂದು ವಿಶೇಷ ಸೂಚನೆ. ಬೆಳ್ಳಾಕಣ್ಣಿಯಲ್ಲಿ ಪ್ರತಿದಿನ ಸಂಜೆ 5 ಗಂಟೆಗೆ ಕನ್ನಡದಲ್ಲಿ ಬಲಿ ಪೂಜೆ ಇರುವುದು. ಯಾರೆಲ್ಲ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರೋ ದಯಮಾಡಿ ಈ ಒಂದು ಕನ್ನಡ ಬಲಿ ಪೂಜೆಯಲ್ಲಿ ಭಾಗವಹಿಸಬೇಕೆಂದು ನಾನು ನಿಮ್ಮಲ್ಲಿ ಹೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ. Amen.